ನನ್ನ ಹೆಸರು ಸೋಮಶೇಖರ್ ಪೂಜಾರ್ ಅಂತೇಳಿ ನಾವು ವಂಶಪರಂಪರೆ ಅರ್ಚಕರಾಗಿ ಇಲ್ಲಿ ಸೇವೆ ಮಾಡ್ತಿದ್ದೀವಿ. ಈ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ ಇದು ಜಗನ್ನಾಚಾರ್ಯ ಕೆತ್ತನೆ ಮಾಡಿರೋದು 12ನೇ ಶತಮಾನದಲ್ಲಿ. ಇದು ಹೊಯ್ಸಳರ ಕಾಲದ್ದು. ಇಲ್ಲಿ ಈ ಏಕಶಿಲಾಮೂರ್ತಿಯಿಂದ ಮಲ್ಲಿಕಾರ್ಜುನ ಮೊದಲ ಆದ್ಯತೆ ಏನೇ ಪೂಜೆ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಇಲ್ಲಿ ಮೊದಲು ಮಲ್ಲಿಕಾರ್ಜುನಿಗೆ ಅಭಿಷೇಕ ಆಗಲಿ ಪೂಜೆ ಆಗಲಿ ಮಾಡಿಬಿಟ್ಟು ಶಿವನ ವಾಹನ ನಂದಿ, ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆಯತಕ್ಕಂಥ ನಂದಿ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಭಕ್ತಾದಿಗಳು ಕುರ ಅಂತ ಹೇಳಿ ಬರುತ್ತೆ, ಆ ಗಡ್ಡೆ ಟೈಪು, ಅದನ್ನ ಇಲ್ಲಿ ಬಂದು ಭಕ್ತಾದಿಗಳು ಬೇಡ್ಕೊಂಡು ಹೋಗ್ತಾರೆ. ಇಲ್ಲಿ ವಿಶೇಷವೇನೆಂದರೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ದಿವಸದಂದು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿಗೆ ಮಹಾರುದ್ರಾಭಿಷೇಕ ನಡೆಯುತ್ತದೆ. ಗಂಗಾಜಲದಿಂದ ತಗೊಂಬಂದಂಥ ಗಂಗಾಜಲವನ್ನು ಈ ಮಲ್ಲಿಕಾರ್ಜುನ ಸ್ವಾಮಿಗೆ ಮತ್ತು ಬಸವೇಶ್ವರ ಸ್ವಾಮಿಗೆ ನಮ್ಮ ಮುಜರಾಲೇಖೆಯ ಅಧಿಕಾರಿಯಾಗಿರ್ತಕ್ಕಂಥ AC ಸಾಹೇಬರಾಗಿರ್ತಕ್ಕಂಥ ಮಹೇಶ್ ಕುಮಾರ್ ಅವರು ಮತ್ತು AO ದೇವಸ್ಥಾನದ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಎಜುಕೇಟ್ ಆಫೀಸರ್ ಆಗಿರ್ತಕ್ಕಂಥ ಪ್ರಕಾಶ್ ರಾವ್ ಅವರು ಈ ದೇವಸ್ಥಾನದ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳಾಗಿರುತ್ತಾರೆ. ಇಲ್ಲಿ ಸಹಸ್ರಾರು ಭಕ್ತಾದಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಸ್ವಾಮಿಯ ದರ್ಶನದಿಂದ ಪುನೀತರಾಗಿರುತ್ತಿದ್ದಾರೆ. ಈ ಸರಿ ಜಾತ್ರೆಯ ಪ್ರಯುಕ್ತ ವಿಶೇಷ ದೀಪಾಲಂಕಾರ ಮತ್ತು ವಿಶೇಷ ಮಹಾರುದ್ರಾಭಿಷೇಕ ಈ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಶ್ರೀ ಬಸವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಅದ್ದೂರಿಯಾಗಿ ಈ ಸರಿಯೂ ಕೂಡ ಜಾತ್ರೆ ಯಶಸ್ವಿಯಾಗಿ ನಡೆಯುತ್ತಿದೆ. ಶ್ರೀ ಬಸವೇಶ್ವರ ಸ್ವಾಮಿಗೆ ಸಹಸ್ರಾರು ಭಕ್ತಾದಿಗಳು ಪಾದಯಾತ್ರೆ ಮುಖಾಂತರ ಇಲ್ಲಿಗೆ ಒಂದು ದಿನ ಮುಂಚಿತವಾಗಿದೆ ಭಕ್ತಾದಿಗಳು ಪಾದಯಾತ್ರೆ ಬರುತ್ತಾರೆ. ಭಕ್ತಾದಿಗಳಿಂದ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಯಶಸ್ವಿಯಾಗಿ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀ ಬಸವೇಶ್ವರ ಸ್ವಾಮಿ ರಥೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕಾಗಿ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.